ಅಂತರಪಟ So tell me about yourself. ನಾನು ಆರಾಧನಾ ಅಂತ ಈವೆಂಟ್ ಮ್ಯಾನೇಜಿಂಗಲ್ಲಿ ನನಗೆ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಇದೆ ಸರ್. ಈ ಕಂಪ್ನಿಗೆ ಬರೀ ಸಂಬಳಕ್ಕೆ ಅಂತ ನಾನು ಇಂಟರ್ವ್ಯೂಗೆ ಬಂದಿಲ್ಲ. ನನಗೆ ಈ ಕೆಲಸ ಇಷ್ಟ. ಹಾಗಾದರೆ ಸಂಬಳ ಇಲ್ಲದೆ ಕೆಲಸ ಮಾಡ್ತೀರಾ? ಹಾಗಲ್ಲ, ಸಂಬಳ ಬೇಕೇ ಬೇಕು, ಆದರೆ ಅದೇ ಪ್ರಿಯಾರಿಟಿ ಅಲ್ಲ ಅಂತ ಹೇಳೋಕೆ ಬಂದೆ. ಎಲ್ಲಿರೋದು ನೀವು? JP ನಗರದಲ್ಲಿರೋ ಗ್ರ್ಯಾಂಡ್ ಅಪಾರ್ಟ್ಮೆಂಟ್. ಅಲ್ಲಿರ್ತೀರಾ? ಅಲ್ಲಲ್ಲ, ಅಲ್ಲೇ ಪಕ್ಕದಲ್ಲಿ ಎಲ್ಲಿ? ಇಂದ್ರಪ್ರಸ್ಥ ಅಂತ ವಟಾರ. ವಟಾರದಲ್ಲಿರ್ತೀರಾ? What is Vatara? It's a place where all the middle class people live. Oh, I can understand by the appearance. ಹೇಳಿ, ಈ ಫೀಲ್ಡಲ್ಲಿ ಯಾಕೆ ಕೆಲಸ ಮಾಡ್ಬೇಕು ಅನ್ಕೊಂಡ್ರಿ? ಜೀವನದಲ್ಲಿ ದುಡ್ಡಿರಲಿ ದುಡ್ಡಿಲ್ಲದೆ ಇರಲಿ, ಓದಿರಲಿ ಓದಿಲ್ಲದೆ ಇರಲಿ, ಬಡವರಾಗಲಿ ಶ್ರೀಮಂತರಾಗಲಿ, ಜಾತಿ ಯಾವುದೇ ಆಗಿದ್ರು, ಧರ್ಮ ಯಾವುದೇ ಆಗಿದ್ರು, ಎಲ್ಲದರಲ್ಲೂ ಕಾಮನ್ ಆಗಿರೋ ವಿಚಾರ ಅಂದರೆ ಮದುವೆ. ಅದರಲ್ಲೂ ಒಂದು ಹುಡುಗಿ ಚಿಕ್ಕ ವಯಸ್ಸಿಂದ ಕನಸು ಕಾಣೋದು ಅವಳ ಮದುವೆ ವಿಚಾರಕ್ಕೆ. ನನ್ನ ಮದುವೆ ಹೀಗೆ ಆಗಬೇಕು, ಹಾಗೆ ಆಗಬೇಕು ಅಂತ ಕನಸು ಕಂಡಿರ್ತಾಳೆ. ಬೇರೆಯವ್ರ ಆ ಕನಸನ್ನು ನನಸು ಮಾಡೋಕ್ಕೆ ನನಗೆ ಆಸೆ ಸರ್. Okay. Which college? ನಾನು ಚಿಕ್ಕ ವಯಸ್ಸಿಂದ ಓದಿದ್ದು ಗೌರ್ಮೆಂಟ್ ಸ್ಕೂಲು, ಗೌರ್ಮೆಂಟ್ ಕಾಲೇಜ್ನಲ್ಲಿ, ಅದರಲ್ಲೂ ಕನ್ನಡ ಮೀಡಿಯಂನಲ್ಲೇ. ಕನ್ನಡ ಮೀಡಿಯಮ್ಮಾ? ನೋಡ್ದಾಗ್ಲೇ ಅನ್ಕೊಂಡೆ ಪಕ್ಕಾ ಲೋಕಲ್ಲು ಅಂತ. ಅಲ್ರಿ, ನಾಮಕರಣ ಅಂತ ಫಂಕ್ಷನ್ಗೆ ಫ್ಲವರ್ ಡೆಕೋರೇಷನ್ ಮಾಡಿ ಇಂಥ ದೊಡ್ಡ ಕಂಪ್ನಿಗೆ ಇಂಟರ್ವ್ಯೂ ಕೊಡಕ್ಕೆ ಬಂದಿದ್ದೀರಾ? ಮೇಡಮ್, ನಮ್ಮದು ಕಾರ್ಪೊರೇಟ್ ಕಂಪನಿ. ನಾವು ಡೀಲ್ ಮಾಡೋದೆಲ್ಲ ದೊಡ್ಡ ಕ್ಲೈಂಟ್ಸ್ಗಳ ಜೊತೆ. ನೀವು ಈ ಥರ ಹಳೆ ಚೂಡಿದಾರು, ಅರ್ಥ ಆಗದಿರೋ ಕನ್ನಡ ಮಾತಾಡ್ಕೊಂಡು ನಿಂತಿದ್ರೆ ಇನ್ಸಲ್ಟ್ ಆಗೋದು ನಮ್ಮ ಕಂಪ್ನಿಗೆ. ಯಪ್ಪ, ಎಷ್ಟೊಂದು ದಿವಸ ಆದಮೇಲೆ ಇಷ್ಟೊಂದು ಕನ್ನಡ ಮಾತಾಡ್ಬಿಟ್ಟೆ ನಾನು. Like she said, ನಮ್ಮ ಕ್ಲೈಂಟ್ ಎಷ್ಟು ರಿಚ್ ಅಂದರೆ ದೇ ಡೋಂಟ್ ಇವನ್ ಆಸ್ಕ್ ಅಬೌಟ್ ದ ಬಜೆಟ್. ನಮ್ಮ ಕ್ಲೈಂಟ್ಸ್ ಎಲ್ಲ ಆ ಥರದವ್ರು. ಅವ್ರ ಮುಂದೆ ನೀವು ಇಲೀಟಾಗಿ ಡ್ರೆಸ್ ಮಾಡಿಕೊಂಡು ಫ್ಲೂಯೆಂಟ್ ಇಂಗ್ಲೀಷ್ ಮಾತಾಡಬೇಕು. ಏನ್ರಿ ಕನ್ನಡ ಮೀಡಿಯಂ ಆಗುತ್ತಾ ನಿಮ್ಮ ಕೈಯಲ್ಲಿ? ಇದೆಲ್ಲ ವರ್ಕೌಟ್ ಆಗಲ್ಲ. ಯು ಬೆಟರ್ ಮೂವ್ ಆನ್. ಯಪ್ಪ, ಎಷ್ಟೊಂದು ದಿವಸ ಆದಮೇಲೆ ಇಷ್ಟೊಂದು ಕನ್ನಡ ಮಾತಾಡ್ಬಿಟ್ಟೆ ನಾನು. ಕನ್ನಡ ಮೀಡಿಯಮ್ಮ? ನೋಡ್ದಾಗ್ಲೇ ಅನ್ಕೊಂಡೆ ಪಕ್ಕಾ ಲೋಕಲ್ಲು ಅಂತ. ಏನ್ರಿ ಕನ್ನಡ ಮೀಡಿಯಂ ಆಗುತ್ತಾ ನಿಮ್ಮ ಕೈಯಲ್ಲಿ? ಎಕ್ಸ್ಕ್ಯೂಸ್ ಮೀ ಸರ್, ನನಗೆ ಇಂಗ್ಲಿಷ್ ಬರುತ್ತೆ. ಇಂಗ್ಲಿಷ್ ಕೂಡ ಒಂದು ಭಾಷೆ ಅಷ್ಟೇ, ಅದೇ ನಾಲೆಡ್ಜ್ ಅಲ್ಲ. ಇಂಗ್ಲಿಷ್ ಗೊತ್ತಿರೋರೆಲ್ಲ ಬುದ್ಧಿವಂತರು, ಉಳಿದವರೆಲ್ಲ ದಡ್ರು ಅನ್ನೋ ನಿಮ್ಮ ಮೆಂಟಾಲಿಟಿನ ಮೊದಲು ಚೇಂಜ್ ಮಾಡ್ಕೊಳ್ಳಿ. ತಾಯಿ ಭಾಷೆಗೆ ಮರ್ಯಾದೆ ಕೊಡದೆ ಇರೋರು ನೀವೇನ್ರಿ ನನಗೆ ಕೆಲಸ ಕೊಡೋದು? ಇದು ಕರ್ನಾಟಕ, ಕನ್ನಡ ನಮ್ಮ ಭಾಷೆ. ಕೆಲಸ ಸಿಗ್ಲಿ ಅನ್ನೋ ಕಾರಣಕ್ಕೆ, ಸಂಪಾದನೆ ಆಗುತ್ತೆ ಅನ್ನೋ ಕಾರಣಕ್ಕೆ ತಾಯಿನ ತಾಯಿ ಅಲ್ಲ ಅಂತ ಹೇಳೋಕ್ಕಾಗುತ್ತಾ? ನಮ್ಮ ಸಂಸ್ಕೃತಿಗೆ ಮರ್ಯಾದೆ ಇಲ್ಲದೆ ಇರೋ ಕಡೆ ನೀವು ಕೆಲಸ ಕೊಟ್ಟರು ನಾನು ಮಾಡಲ್ಲ. Very good, Miss Aradhana. Very good. I am very impressed. ನಿಮ್ಮಂಥ ಯಂಗ್ ಆ್ಯಂಡ್ ಡ್ಯಾಶಿಂಗ್ ಕ್ಯಾಂಡಿಡೇಟ್ನೇ ನಾನು ಹುಡುಕ್ತಾ ಇದ್ದಿದ್ದು. ಕಂಗ್ರ್ಯಾಚುಲೇಷನ್ಸ್. ಒಳಗಡೆ ಆಗಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಅದನ್ನೆಲ್ಲ ಮರ್ತ್ಬಿಡಿ. ನಾವು ಕೆಲಸ ಮಾಡ್ತಾ ಇರೋದು ಕರ್ನಾಟಕದಲ್ಲಿ. ನೀವು ಕನ್ನಡನೇ ಮಾತಾಡ್ಬೋದು. ಆ್ಯಂಡ್ ನಾಳೆಯಿಂದ ನೀವು ಕೆಲಸಕ್ಕೆ ಬರ್ಬೋದು. ಮ್ಯಾಮ್, ನನ್ನ ಬಗ್ಗೆ ಪರಿಚಯ ಆಗಿಲ್ಲ ಅಲ್ಲ? ಐ ಆಮ್ ಸಮೀರಾ. ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡೇ ಬಂದಿದ್ದೀರಾ? ಐ ಆಮ್ ಮೋರ್ ಇಂಪ್ರೆಸ್ಡ್. ನವ್ ಯು ಆರ್ ಅ ಪಾರ್ಟ್ ಆಫ್ ಶುಭಲಗ್ನ ಕಂಪನಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಏನಾಯ್ತಾ ಮೇಡಮ್? ಏನಂದ್ರೆ ಸೆಲೆಕ್ಟ್ ಆದೆ ಕಣೋ. ಅಯ್ಯಯ್ಯೋ, ಸೆಲೆಕ್ಟ್ ಆಗೋದೇನೆ? ಯಾಕೋ? ದಿನ ಈ ಮುಖ ನೋಡ್ಬೇಕಲ್ಲ. ರವಿ, ಇದೇ ಖುಷಿಲಿ ಒಂದು ಸ್ಟ್ರಾಂಗ್ ಕಾಫಿ ಕುಡಿಯೋಣ ಬಾ.
ನನ್ನ ಮಗ ಸುಶಾಂತ್ ಕರ್ಕೊಂಡು ಬರೋದಕ್ಕೆ ಇದು ಸರಿಯಾದ ಸಮಯ ಅನ್ಸುತ್ತೆ. ಅಮ್ಮು ಐ ಆಮ್ ಥರ್ಸ್ಡೇ, ದಾಹ ತೀರಿಸ್ಕೊತಾ ಇದ್ದೀನಿ. ಅದಕ್ಕೆ ಇಷ್ಟೊಂದು ನೀರು ಕುಡಿತಾರೆ ಯಾರಾದರೂ? ಒಳಗೇನಾಯ್ತು ಅಂತ ನೋಡೋದಿಲ್ಲ, ಅಲ್ಲೂ ನೀರೇ ತಾನೆ ಕುಡಿಸಿದ್ದು. ಹೌ ಇನ್ಸಲ್ಟಿಂಗ್ ಇಸ್ ಆಲ್ ದಿಸ್. ಕಂಪನಿಗೆ ಫ್ರೆಶ್ ಥಾಟ್ ಬೇಕು ಅಂದಾಗ ನನ್ನನ್ನು CEO ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಅಷ್ಟರಲ್ಲಿ ಆ ರಾಜ್ ಹೆಸರನ್ನ ಹೇಳ್ಕೊಂಬಂದ್ಬಿಟ್ರು. ಯಾಕೆ? ಮಗ ಅಂತನ ಅಥವಾ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತನ? ನಾನು MBA ಮಾಡಿದ್ದೀನಿ, ನೀನು ಅಬ್ರಾಡಲ್ಲಿ MBA ಮಾಡ್ಕೊಂಬಂದಿದ್ಯಾ. ಗಂಡ ಹೆಂಡತಿ ಕಂಪನಿಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀವಿ. ನಮ್ಮಿಬ್ಬರಿಗೂ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇದೆ, ಆದರೆ ಅವ್ರಿಗೆ ನಾವು ಬೇಡ. ಸುಶಾಂತ್ ರಾಜ್ ಧರ್ಮೇಂದ್ರನೇ ಬೇಕು. ಈ ಕಂಪನಿಗೋಸ್ಕರ ನಾವೇನೆಲ್ಲ ಸ್ಯಾಕ್ರಿಫೈಸ್ ಮಾಡಿಲ್ಲ. ಅವನಿಗೆ 24 hours ಫ್ರೆಂಡ್ಸ್ ಪಾರ್ಟಿ ಪಬ್ ಅಂತ ಕುಣಿತಾ ಇರ್ತಾನೆ. ಅವನ್ನ ತಂದು ಕೂರ್ಸೋ ಪ್ಲಾನ್ ಮಾಡ್ತಿದ್ದಾರೆ. ಯಾಕೆ ಅಂತ? ಬಿಸ್ನೆಸ್ ಬಗ್ಗೆ ಹಸಿವು ಇಲ್ಲ, ಇಂಟ್ರೆಸ್ಟು ಇಲ್ಲ. ಏ ಸುಮಾ, ಏಕಾದಶಿ ನಾಳೆನೇ ಬಂದ್ಬಿಟ್ಟಿದೆ ಕಣೆ. ಅಯ್ಯೋ ದೇವರೇ, ಫಲಹಾರಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಆರಾಧನಾ, ಕೆಲಸ ಏನಾಯ್ತೆ? ಅಜ್ಜಿ ಆಮೇಲೆ ನಿಂಗೆ ಸ್ವೀಟ್ ತಂದ್ಕೊಡ್ತೀನಿ. ಅಂದ್ರೆ ಆಮೇಲೆ ಬರ್ತೀನಿ ಅಜ್ಜಿ. ಅಪ್ಪಂಗೆ ಈ ಮನೇಲಿ ಜಾಗ ಇಲ್ಲ, ಖಾಲಿ ಮಾಡ್ತಾ ಇರ್ಬೇಕಷ್ಟೇ. ಏನ್ ಮಾಡ್ತಿದ್ದೀರಾ ಮಹೇಶ್ ಸರ್? ಏನಾಗಿದೆ ನಿಮ್ಗೆ? ನನಗೇನಾಗಿದೆ ಅಲ್ಲ, ಮೊದಲು ನಿನಗೇನಾಗಿದೆ ಅಂತ ಕೇಳ್ಕೊ. ಇಷ್ಟು ದಿನ ಮನೇಲಿ ಮರ್ಯಾದೆ ತೆಗಿತಾ ಇದ್ದೆ, ಇವಾಗ ಊರವ್ರ ಮುಂದೆಲ್ಲ ಮರ್ಯಾದೆ ತೆಗಿತೀಯಾ? ಇವಾಗ ಮರ್ಯಾದೆ ತೆಗಿಯೋ ಅಂತ ಕೆಲಸ ನಾನು ಏನ್ ಮಾಡಿದ್ದೀನಿ? ಆ ಸರ್ವೆ ಮಾಡೋರ ಹತ್ರ ನಾವಪ್ಪ ಇಲ್ಲ ಅಂತಂದಂತೆ. ನಾನೇನು ಈ ಮನೇಲಿ ಲೆಕ್ಕಕ್ಕಿಲ್ವಾ? ನಾನೇನ್ ಸುಳ್ಳು ಹೇಳಿಲ್ವಲ್ಲ ಮಹೇಶ್ ಸರ್. ನೀವು ನಮ್ಮಮ್ಮನ ಗಂಡ, ನನಗೆ ಅಪ್ಪ ಅಲ್ಲ. ಅಪ್ಪ ಅಲ್ಲ ಅಂತ ಇನ್ನೊಬ್ಬರ ಮುಂದೆ ಮರ್ಯಾದೆ ಕಳೆಯೋದು ಸುಲಭ. ನಾನ್ ನಿಮ್ಮ ಅಮ್ಮನ ಮದುವೆ ಆದಾಗ ನೀನು ಇಷ್ಟಿದ್ದೆ, ಈಗ ಇಷ್ಟುದ್ದ ಬೆಳ್ಸಕ್ಕೆ ನಿಮ್ಮ ಅಪ್ಪ ಬಂದಿದ್ನ? ನಮ್ಮ ಅಪ್ಪನ ಬಗ್ಗೆ ಮಾತಾಡ್ಬೇಡಿ ಮಹೇಶ್ ಸರ್. ಮಾತಾಡ್ತೀನಿ, ನಿಮ್ಮ ಅಪ್ಪನ ಬಗ್ಗೆನೂ ಮಾತಾಡ್ತೀನಿ, ಅವ್ರ ಅಪ್ಪನ ಬಗ್ಗೆನೂ ಮಾತಾಡ್ತೀನಿ. ಅಷ್ಟಕ್ಕೆ ನನಗಿದೆ. ಏನಿವಾಗ ನನಗೆ ಈ ಮನೇಲಿ ಮರ್ಯಾದೆ ಇಲ್ಲ ಅಂದಮೇಲೆ ಇನ್ನು ಮೇಲೆ ಈ ಮನೇಲಿ ನೀನು ಇರಬಾರ್ದು. ಹೆಂಗಿದ್ರು 3 ಕಾಸು ಸಂಪಾದನೆ ಮಾಡ್ತಾ ಇಲ್ವಲ್ಲ, ಇಲ್ಲಿದ್ದು ಏನ್ ಪ್ರಯೋಜನ? ಯಾಕ್ರಿ ಹೀಗೆಲ್ಲ ಆಡ್ತೀರಾ? ಬೆಳೆದ ಮಗಳಿಗೆ ಹೀಗೆಲ್ಲ ಅನ್ಬಾರ್ದು ಕಣ್ರಿ. ಓಹೋ, ಬೆಳೆದಿರೋ ಮಗಳು ಅನ್ಬೋದಾ? ಈ ಬೆಳೆಸಿರೋ ಅಪ್ಪ 3 ಕಾಸು ಮರ್ಯಾದೆ ಕೊಡಲ್ಲ? ಹಾಗಿದ್ಮೇಲೆ ಈ ಮನೇಲಿ ಜಾಗ ಕೊಡ್ಬೇಕ ನಾನು? ಹೋಗ್ತಾರೆ ಕೇಳೋಣ. ಅಯ್ಯೋ, ಇದ್ದಕ್ಕಿದ್ದಾಗ ಜಾಗ ಖಾಲಿ ಮಾಡು ಅಂದ್ರೆ ಅವಳು ಎಲ್ಗಪ್ಪ ಹೋಗ್ತಾಳೆ? ಕರ್ಕೊಂಡೋಗಿ ನಿನ್ ಮನೇಲಿ ಇಟ್ಕೋ. ನೀನ್ ಸುಮ್ನಿರಜ್ಜಿ, ಮಾತಾಡಿ ಈ ಮನುಷ್ಯನ್ ಬಾಯಿಗೆ ಯಾಕೆ ಬೀಳ್ತೀಯ? ಏನ್ ಹಣೆ ಬರ ನಮ್ಮ ನಂದು. ಒಂದೊಳ್ಳೆ ಕೆಲ್ಸ ಸಿಕ್ಕಿದೆ ಅಂತ ಖುಷಿಲ್ ಹೇಳ್ಕೊಳ್ಳೋಣ ಅಂತ ಬಂದ್ರೆ ಅದಕ್ಕೂ ಕಲ್ಲ. ಮಾತಾಡ್ದೆ ಹಾಗೆ ಹೋಗ್ತಿದ್ಯಲ್ಲ. ನಿಮ್ಮ ಅಪ್ಪ ನನ್ನ ಕೇಳ್ತಾ ಇದ್ರು, ನಿನ್ ಸುಪುತ್ರ ಕಂಪನಿಗೆ ಯಾವಾಗ ಬರ್ತಾನೆ, ಅವನ್ನ CEO ಮಾಡ್ಬೇಕು ಅಂತ. ನಮ್ಮ ಕಂಪ್ನಿಗ ಆಗಲ್ಲಪ್ಪ. ಏನು ಹೀಗೆ ಹೇಳ್ತಿದ್ಯಾ? ಈ ಸ್ಕೂಲು, ಚೌಟ್ರಿ, ಕಾಲೇಜು ನನಗೇನು ಗೊತ್ತೇಳು ನೋಡ್ಕೊಳಕ್ಕೆ? ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ. ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ. ನಾನು ಕೋತಿನೂ ಅಲ್ಲ, ಬ್ರಹ್ಮನೂ ಅಲ್ಲ. ಆ್ಯಕ್ಚುಲಿ ಲೈಫಲ್ಲಿ ಏನು ಮಾಡಬೇಕು ಅನ್ನೋದನ್ನ ನಾನು ಆಲ್ರೆಡಿ ಡಿಸೈಡ್ ಮಾಡಿದ್ದೀನಿ. ಏನಪ್ಪ ಅದು? ನೀನು ಮಾಲ್ಡೀವ್ಸ್ಗೆ ಹೋಗ್ತೀನಿ. ಮಾಲ್ಡೀವ್ಸು?
ಮಾಡ್ತೀಯೋ? ಲೈಫಲ್ಲಿ ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀನಿ ಮಾಮ್. ನನಗೆ ಸೈಲೆನ್ಸ್ ಬೇಕು, ಶಾಂತಿ ಬೇಕು, ನೆಮ್ಮದಿ ಬೇಕು. ಈ ಮನೆಲ್ಲ ತುಂಬ ಜನ, ಎಲ್ಲಿ ಸಿಗಬೇಕು ಶಾಂತಿ ನೆಮ್ಮದಿ? ರಾಜ್ ರಾಜ್ ವೆಲ್ಕಮ್, ಬನ್ನಿ ಬನ್ನಿ. ಹಾಯ್ ರಾಜ್, ಕಾಂತ ಪಿಜ್ಜಾ ಬಂದಿದೆ ಅಂದ. ಪಿಜ್ಜಾನಾ? ಯಾವ ಫ್ಲೇವರು? ನೋಡಿ, ಇಟ್ಸ್ ಆಲ್ ಯೋರ್ಸ್. ಥ್ಯಾಂಕ್ಸ್ ರಾಜ್. ಏನ್ ಮಾತಾಡ್ತಿದ್ದೀರಾ ಅಮ್ಮ ಮಗ ಇಬ್ರು? ನೋಡೆ ನಿನ್ನ ಅಳಿಯ ಈ ವಾರ ಬರ್ತಡೇ ಇಟ್ಕೊಂಡು ಅದೆಂಥದ್ದು ಸುಡುಗಾಡು ಮಾಲ್ಡೀವ್ಸ್ಗೆ ಹೋಗ್ತಾನಂತೆ. ವಾವ್, ಮಾಲ್ಡೀವ್ಸಾ? ಎಲ್ಲಿದೆಯಾ ದಿಶಾ ಅದು? ಸಮುದ್ರದ ಮಧ್ಯ ಅತ್ತೆ. ಇಟ್ಸ್ ಅನ್ ಐಲ್ಯಾಂಡ್. ಐಲ್ಯಾಂಡಾ? ಹಂಗಂದ್ರೆ ಏನ್ರಿ? ಅಯ್ಯೋ ದಡ್ಡಿ, ಅಷ್ಟು ಗೊತ್ತಿದ್ದಾನೆ. ದ್ವೀಪ ದ್ವೀಪ. ದೀಪನಾ? ದೀಪ. ನನ್ನ ಫೋಟೋ ಮೇಲೆ ತಗೊಂಡೋಗಿ ಹಚ್ಬಿಡು. ರಾಜ್, ಅಲ್ಲಿ ಹೋದ್ರೆ ಸ್ಕೂಬಾ ಡೈವಿಂಗ್ ಮಾಡು. ಶೋರ್ ಶೋರ್, ಥ್ಯಾಂಕ್ಸ್ ಕಣೆ. ಮಾಲ್ಡೀವ್ಸ್ಗೆ ಯಾಕೆ ಹೋಗ್ಬೇಕೀಗ? ಏನ್ ದಕ್ಷು, ಜೀವನದಲ್ಲಿ ಏನ್ ಮಾಡ್ಬೇಕಂತ ನಾನು ಡಿಸೈಡ್ ಮಾಡ್ಬೇಕು, ಅದಕ್ಕೆ ಮಾಲ್ಡೀವ್ಸ್. ರಜಡ ಬಟ್ಟೆ ಪ್ಯಾಕ್ ಮಾಡ್ಬಿಡ್ಲಾಂಗ್ರೆ? ಹೇ ರಾಜ್, ನೀನ್ ಮಾಲ್ಡೀವ್ಸ್ ಬದಲು ಬಾಲಿಗೆ ಹೋಗೋ. ಬಾಲಿಗೂ ಹೋಗ್ಬೋದು, ಮಾಲ್ಡೀವ್ಸ್ಗೂ ಹೋಗ್ಬೋದು. ಆದ್ರೆ ಒಂದು ಪ್ರಾಬ್ಲಮ್. ಏನಪ್ಪ ಪ್ರಾಬ್ಲಮ್? ಧರ್ಮೇಂದ್ರ ಪ್ರಧಾನ್ಗೆ ಯಾರು ಹೇಳೋದು? ಓ, ನನ್ ಕಿಟ್ಟಿ ಪಾರ್ಟಿ ಟೈಮ್ ಆಯ್ತು. ನನ್ನ ಫ್ರೆಂಡ್ ಶಾಂತಿ ಕಾಯ್ತಿರ್ತಾಳೆ, ಬಾರೇ ದಿಶಾ. ಅಯ್ಯೋ, ನಂಗೊಂದು ಕೇಸ್ ಇತ್ತು, ಮರ್ತೇ ಹೋಯ್ತು. ಹ್ಯಾಪಿ ಜರ್ನಿ. ಅಮ್ಮ. ಏನಮ್ಮ? ನಾನ್ ಮಾತಾಡಲ್ಲಪ್ಪ. ನಿನ್ ಮಗನ್ ಭವಿಷ್ಯ ಅಮ್ಮ. ಪ್ಲೀಸ್ 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 ಅಮ್ಮ. ಏನೋ ಕೆಲಸ ಸಿಕ್ಕಿದೆಯಂದ? ಹುಚ್ಚು ಹುಡುಗಿ, ಮೊದಲೇ ಹೇಳೋದಲ್ವಾ? ನಂತರ ಸಂಪಾದನೆ ಮಾಡೋರಿಗೆ, ಜವಾಬ್ದಾರಿ ಇರೋರಿಗೆ ಈ ಮನೇಲಿ ಯಾವಾಗಲೂ ಜಾಗ ಇದೆ. ನಗ್ತಾನೆ ಇದ್ದಾರೆ. ಏನ್ರಿ ಶಿವಶಂಕರ್, ನಾನು ಬೆಳೆಸಿದ ನಿಮ್ಮ ಮಗಳಿಗೆ ಕೆಲಸ ಸಿಕ್ಕಿದೆ. ಮಗಳ ದುಡ್ಡಲ್ಲಿ ತಿನ್ನಕ್ಕೂ ಪುಣ್ಯ ಮಾಡಿರಬೇಕು. ಅದೃಷ್ಟ ನಿಮ್ಗಿಲ್ಲ ಬಿಡಿ, ನಾನೇ ಅನುಭವಿಸ್ತೀನಿ. ಊಟ ಅಲ್ಲೇ ಹಾಕ್ಬಿಡ್ಬೇಕು. ಸಂಬಳ ಎಷ್ಟು? ನಿಮ್ಗೆ ಯಾಕೆ ಹೇಳ್ಬೇಕು? ಒಳಗಡೆ ಬಿಡ್ತೀನಿ ಅಂದ ಕೂಡಲೇ ಫುಲ್ ಚೇಂಜು. ಇವೆಲ್ಲ ಎದುರುತ್ರಗಳೆಲ್ಲ ನನ್ನ ಹತ್ರ ನಡೆಯಲ್ಲ. ನೀನೇನು ಕೆಲಸ ಮಾಡ್ತೀಯಾ, ಎಲ್ಲಿ ಹೋಗ್ತೀಯಾ, ಯಾವ ಫ್ಯಾಕ್ಟ್ರಿ, ಎಷ್ಟು ಸಂಬಳ ಅಂತ ನಂಗೆ ಗೊತ್ತಾಗ್ಬೇಕು. ಅವೆಲ್ಲ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ಹಲೋ, ಸಂಪಾದನೆ ನಂದಲ್ದೇ ಇರ್ಬೋದು, ಆದರೆ ಜವಾಬ್ದಾರಿ ನಂದು ಅಂತ ಮರಿಬಾರ್ದು. 3 ತಿಂಗಳಿಂದ ಮನೆ ಬಾಡಿಗೆ ಕಟ್ಟಿಲ್ಲ, ನೀರು ಬಿಲ್ ಕಟ್ಟಿಲ್ಲ, ಕರೆಂಟು ಕಟ್ ಮಾಡಿಬಿಟ್ಟಿದ್ರು. ನಿಮ್ಮಮ್ಮ ವಟಾರದಲ್ಲಿ ಯಾರ ಹತ್ರನೂ ಸಾಲ ಇಸ್ಕೊಂಡು ಕಟ್ಟಿದ್ದಾರೆ. ಅದು ಏನು, ನನ್ನ ಮುಖ ನೋಡ್ಕೊಂಡು ಸಾಲ ಕೊಟ್ಟಿರೋದು. 3 ಹೊತ್ತು ಚೆನ್ನಾಗಿ ತಿನ್ನಬೇಕು ಅಂದರೆ ದಿನಸಿ ಅಂಗಡಿ ಬಾಕಿ ಕಟ್ಟಬೇಕು. ಇವೆಲ್ಲ ಏನು ಸುಮ್ಮನೆ ಆಗುತ್ತಾ? ಇನ್ನೇನು ನಾಳೆನೋ ನಾಡಿದ್ದ ಓನರ್ ಬಂದು 10,000 ಮಡಗು ಅಂತಾರೆ. ಅದ್ರ ಬಗ್ಗೆ ಏನಾದರೂ ಜವಾಬ್ದಾರಿ ಅನ್ನೋದು ಇದೆಯಾ ನಿನಗೆ? ನೋಡು, ಸಂಬಳ ಎಷ್ಟು ಅಂತ ಹೇಳಿದರೆ ಮನೆ ಒಳಗಡೆ ಹೋಗ್ಬೋದು, ಇಲ್ಲಾಂದರೆ ನಾನು ಬಿಡಲ್ಲ.